ಅಂದು ಸುರಭಿಯ ತಾಯಿ ರೇಣುಕಾ ಅವರ ಹುಟ್ಟುಹಬ್ಬದ ದಿನವಾಗಿತ್ತು. ಪ್ರತಿ ವರ್ಷವೂ ಕುಟುಂಬದವರೆಲ್ಲ ಸೇರ್ಕೊಂಡು ರೇಣುಕಾ ಅವರ ಹುಟ್ಟುಹಬ್ಬವನ್ನ ಗ್ರ್ಯಾಂಡ್ ಆಗಿ ಆಚರಿಸ್ತಿದ್ರು. ಅಲ್ಲಿ ಎಲ್ರು ತಮ್ಮ ತಮ್ಮ ಅಂತಸ್ನ ತೋರ್ಸ್ಕೊಳ್ಳೋದಕ್ಕಾಗಿಯೇ ಇರೋ ಬರೋ ಕಾಸ್ಟ್ಲಿ ಆಭರಣಗಳನ್ನೆಲ್ಲ ಧರಿಸ್ಕೊಂಡು ಬರ್ತಾ ಇದ್ರು. ಫಂಕ್ಷನ್ ಶುರುವಾಗ್ತಲೇ ರೇಣುಕಾ ಸ್ಟೇಜ್ ಮೇಲೆ ಹೋಗಿ ಮಾತಾಡೋಕೆ ಶುರು ಮಾಡಿದ್ರು. ನನ್ ಬರ್ತ್ಡೇ ಪಾರ್ಟಿಗಾಗಿ ಪ್ರತಿ ವರ್ಷವೂ ನೀವೆಲ್ಲರೂ ಒಂದಾಗಿ ಸೇರೋದು ನನಗೆ ತುಂಬಾನೇ ಖುಷಿ ವಿಷಯ. ಇವತ್ತು ನನ್ನ ಹುಟ್ಟುಹಬ್ಬ ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮೆಲ್ಲರಿಗಾಗಿ ಕಾಯ್ತಾ ಇದೆ. ಅದಕ್ಕೂ ಮುಂಚೆ ಎಲ್ರೂ ಊಟ ಮಾಡ್ಕೊಂಡು ಎಂಜಾಯ್ ಮಾಡಿ. ಹೌದು, ಎಲ್ರೂ ಬಂದ್ರ ಪಾರ್ಟಿ ಸ್ಟಾರ್ಟ್ ಮಾಡೋದಾ ಎಂದು ರೇಣುಕಾ ಅವರು ಹೇಳ್ತಾ ಇರುವಾಗಲೇ ಆ ಪಾರ್ಟಿಗೆ ಕೊನೆಯವನಾಗಿ ಓಡ್ತಾ ಬೆವರ್ತಾ ಬಂದು ಸೇರ್ಕೊಂಡ ವಿರಾಜ್. ಅವನ ಆ ಸ್ಥಿತಿಯನ್ನ ನೋಡಿ ರೇಣುಕಾ ಸೇರಿ ಸುರಭಿಯ ಕುಟುಂಬದವರೆಲ್ಲ ಮುಖ ಸಿಂಡಿಸ್ಕೊಂಡ್ರು. ಇದನ್ನ ನೋಡಿದ ಭರತ್ ತನ್ನ ಕೆಲಸವನ್ನ ಆರಂಭಿಸಿದ. ಏನ್ ವಿರಾಜ್, ದೊಡ್ಡ ಬಿಸ್ನೆಸ್ ಮಾಡೋರೆಲ್ಲ ಸರಿಯಾದ ಸಮಯಕ್ಕೆ ಬಂದ್ಬಿಟ್ರು. ಆದ್ರೆ ಮನೆಯಲ್ಲೇ ಕುತ್ಕೊಂಡು ಬಿಟ್ಟಿಯಾಗಿ ಊಟ ಮಾಡ್ಕೊಂಡಿರೋ ನೀನು ಇಷ್ಟ ಲೇಟ್ ಆಗಿ ಯಾಕೆ ಬರ್ತಿದ್ಯಾ? ನಾಲ್ಕ ಸಂಪಾದಿಸೋ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡ್ರೆ ದೊಡ್ಡವ್ರನ್ನ ಹೇಗೆ ಗೌರವಿಸ್ಬೇಕು ಅನ್ನೋದು ಗೊತ್ತಿಲ್ವೇ ಎಂದು ಹೇಳೋ ಭರತ್ ಎಲ್ರ ಮುಂದೆ ವಿರಾಜ್ನ ಬಗ್ಗೆ ಕೀಳಾಗಿ ಮಾತಾಡೋಕೆ ಶುರು ಮಾಡ್ತಾನೆ. ಆಗ ವಿರಾಜ್ ತನ್ನನ್ನ ತಾನು ಸಮರ್ಥಿಸಿಕೊಳ್ತಾ, ಅದು ಹಂಗಲ್ಲ ಅತ್ತೆ, ಅದು ಏನಾಯ್ತು ಅಂದ್ರೆ ಎಂದು ವಿರಾಜ್ ಏನನ್ನೋ ಹೇಳಲು ಹೊರಟಾಗ, ನಿನ್ ಕಾರಣಗಳು ನಮಗ್ ಬೇಕಾಗಿಲ್ಲ, ಪಾರ್ಟಿ ಆರಂಭಿಸಿ ಎಂದು ವಿರಾಜ್ನ ಮುಖದ ಮೇಲೆ ಹೇಳ್ತಾ ಹೇಳ್ತಾ ಸ್ಟೇಜ್ ನಿಂದ ಇಳಿದು ಬರ್ತಾರೆ. ಸುರಭಿಯ ಕುಟುಂಬದವರೆಲ್ಲ ಅವರಿಬ್ಬರನ್ನ ನೋಡಿ ನಗತೊಡಗ್ತಾರೆ. ವಿರಾಜ್ ಸುರಭಿಯ ಬಳಿ ಬಂದು ತಾನು ಯಾಕೆ ಲೇಟ್ ಆಗಿ ಬಂದೆ ಅನ್ನೋದ್ರ ಬಗ್ಗೆ ಹೇಳ್ತಾ, ಸಾರಿ ಸುರಭಿ, ಅದು ಏನಕ್ಕೆ ಲೇಟ್ ಆಯ್ತು ಅಂದ್ರೆ ಬೇಡ ವಿರಾಜ್, ದಯವಿಟ್ಟು ಯಾವ ಕಾರಣನೂ ಕೊಡ್ಬೇಡ. ನಾನು ಮನೆಯಿಂದ ಹೊರಟಾಗ್ಲೇ ನಿನ್ನ ಕರೆದೆ, ಆಗ್ಲೇ ಬರ್ಬಹುದಿತ್ತು. ಆದ್ರೆ ಯಾವ್ದೋ ಮುಖ್ಯವಾದ ಕೆಲ್ಸ ಅಂತ ಹೇಳಿ ಈಗ ಎಲ್ರ ಮುಂದೆ ತಲೆ ತಗ್ಸುವಂತ ಮಾಡ್ಬಿಟ್ಟಿಯಲ್ಲ, ಅದ್ನ ಬಿಡು. ನನ್ ಕುಟುಂಬದವ್ರ ಬಗ್ಗೆ ನಿನಗೆ ಗೊತ್ತಿಲ್ವಾ? ಒಳ್ಳೆ ಡ್ರೆಸ್ ಆದ್ರೂ ಹಾಕೊಂಡ್ ಬರ್ಬೋದಿತ್ತಲ್ವಾ? ಕೇಳಿದ್ರೆ ಹಣನೂ ಕೊಡ್ತಿದ್ನಲ್ಲ. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ವೀರಮಾಣಿಕ್ಯ.